ಹಾಯ್ ನಮಸ್ಕಾರ. ಯುದ್ಧದ ಬೆಸೆಯಿಂದ ಎಲ್ಲೆಲ್ಲೂ ಕೂಡ LPG ಸಿಗ್ತಾ ಇಲ್ಲ, ಹೋಟೆಲ್ಗಳು ಬಂದ್ ಮಾಡಲಾಗುತ್ತೆ, ಪಿಜಿಗಳನ್ನ ಬಂದ್ ಮಾಡಲಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕಾಡುವಂತಹ ಪ್ರಶ್ನೆ, ನಿಜಕ್ಕೂ ಕೂಡ LPG ಗ್ಯಾಸ್ ಸಿಲಿಂಡರ್ ಇಲ್ವಾ ಎನ್ನುವಂಥದ್ದು. ಯಾಕೆ ಮಾತಾ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ವೈಯಕ್ತಿಕವಾಗಿ ಒಂದ್ 2-3 ಹೋಟೆಲ್ಗಳಲ್ಲಿ ವಿಚಾರಿಸಿದೆ, ಗ್ಯಾಸ್ ಸಪ್ಲೈ ಆಗ್ತಿಲ್ವಾ ನಿಮಗೆ ಅಂತ. ಬಟ್ ಅವರು ಹೇಳ್ತಿದ್ದಾರೆ ಗ್ಯಾಸ್ ಸಪ್ಲೈ ಆಗ್ತಾ ಇದೆ, ಗ್ಯಾಸ್ ಜಾಸ್ತಿನೇ ಇದೆ. ಬಟ್ ಏನಂದ್ರೆ ಮುಂಚಿನ ರೇಟ್ ಇಲ್ಲ, ಇವಾಗ ಸ್ವಲ್ಪ ನಾವು ಜಾಸ್ತಿ ರೇಟ್ ಕೊಟ್ಟು ಅಂದ್ರೆ ಇಲ್ಲಿಗಲ್ ಆಗಿ ತಗೊಳ್ಳುವಂತದ್ದು ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಬಟ್ ಗ್ಯಾಸ್ ಇಲ್ಲ ಅನ್ನೋ ಪರಿಸ್ಥಿತಿ ಅಂತೂ ಇಲ್ಲ, ಆದ್ರೆ ಜಾಸ್ತಿ ದುಡ್ಡನ್ನ ಕೊಡಬೇಕು ಅಂತ. ಇದು ಒಂದು ಕಡೆ. ಮತ್ತೊಂದು ಕಡೆ ಗಾಡಿಗಳಿಗೆ ಗ್ಯಾಸ್ ಬೇಕಾಗುತ್ತೆ. ಅವರುಗಳು ಕೂಡ ತುಂಬಾನೇ ಒದ್ದಾಡ್ತಾ ಇದ್ದಾರೆ, ಗಾಡಿ ಗ್ಯಾಸ್ ಇಲ್ಲ, ಗ್ಯಾಸ್ ಬೇಕು, ಗ್ಯಾಸ್ ಬೇಕು, ಗ್ಯಾಸ್ ಬೇಕು. ಈ ಗ್ಯಾಸಿನ ಇದ್ದಿದ್ದ ಗ್ಯಾಸ್ ಏನಾದ್ರು ಖಾಲಿ ಆಯ್ತು ಅಂದ್ರೆ ಹೊಸ ಗ್ಯಾಸ್ ತುಂಬಿಸೋದಕ್ಕೆ ಆಗ್ತಾ ಇಲ್ಲ ಅಂತ. ಇದು ಒಂದು ಕಡೆ. ಮತ್ತೊಂದು ಕಡೆ ಮನೆಯಲ್ಲಿ ಗ್ಯಾಸ್ಗಳು ಬೇಕು, ಆದ್ರೆ ಗ್ಯಾಸ್ ಇಲ್ಲದೆ ತುಂಬಾ ಜನ ಕಷ್ಟಪಡುವಂತಾಗಿದೆ. ಇವನ್ ಪಿಜಿಗಳಲ್ಲೂ ಕೂಡ ಗ್ಯಾಸ್ ಇಲ್ಲ ಎನ್ನುವಂತಹ ಕಾರಣದಿಂದಾಗಿ ಒಲೆಗಳಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಬಟ್ ನಿಜಕ್ಕೂ ಕೂಡ ಗ್ಯಾಸ್ ಇಲ್ಲ ಅನ್ನುವಂಥದ್ದೇ ದೊಡ್ಡ ಸುಳ್ಳು ಅಂತ ನನಗೆ ಅನಿಸ್ತದೆ. ಇದು ಒಂದು ರೀತಿಯ ಸ್ಕ್ಯಾಮ್ ಅನಿಸ್ತಾ ಇದೆ. ಬಿಕಾಸ್ ಜಾಸ್ತಿ ದುಡ್ಡು ಮಾಡೋದಕ್ಕೆ ಈ ಒಂದು ಅಸ್ತ್ರವನ್ನ ಬಳಸ್ತಿದ್ದಾರೆ ಅಂತ ಗಂಭೀರವಾಗಿ ಅನಿಸ್ತಾ ಇರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಸುದ್ದಿ ಸುಳ್ಳು ಅಂತ ಸ್ವತಃ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶ್ ಅವರೇ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ LPG ಸಿಲಿಂಡರ್ ನಲ್ಲಿ ವ್ಯತ್ಯಯ ಅಂತ ಸುಳ್ಳು ಸುದ್ದಿಗಳು ಬರ್ತಾ ಇದೆ, ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ನಮ್ಮಲ್ಲಿ LPG ಸಿಲಿಂಡರ್ ಜಾಸ್ತಿನೇ ಇದೆ, ಏನು ಕೂಡ ತೊಂದರೆ ಆಗೋದಿಲ್ಲ, ಯಾರು ಕೂಡ ಸುಳ್ಳು ಸುದ್ದಿಗಳನ್ನ ನಂಬೋದಕ್ಕೆ ಹೋಗಬೇಡಿ. LPG ಸಿಲಿಂಡರ್ ನಿಮಗೆ ಪೂರೈಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರಾಜಕೀಯದ ಜಂಜಾಟದಿಂದ ನಿಜಕ್ಕೂ ಕೂಡ ತುಂಬಾ ಎಫೆಕ್ಟ್ ಆಗ್ತಾ ಇರುವಂತದ್ದು ಸಾಮಾನ್ಯ ವರ್ಗದ ಜನರಿಗೆ. ಇವರಿವರ ಕಿತ್ತಾಟ, ಇವರಿವರ ದ್ವೇಷ, ಇವರಿವರ ದುರಾಸೆಗೋಸ್ಕರ ಜನಗಳು ಸಫರ್ ಪಡುವಂತಾಗಿರುವುದಂತೂ ಸತ್ಯ.